Namaste. This is Dr. Veena, Department of Political Science, working as an assistant professor, Government Arts College, Bangalore. ಹೆಸರು ಡಾಕ್ಟರ್ ವೀಣಾ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು, ಬೆಂಗಳೂರು. ಈ ಸೆಷನ್ನಲ್ಲಿ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. In this session, we are going to learn about the importance of political science. This is a continuation of the previous session, what I taught in session 4. So let us see what and all we have learned in the previous session. ಇಂದಿನ ಸೆಷನ್ನಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ ಅನ್ನೋದನ್ನು ನೋಡೋಣ. So we have learned about the study of political science, which imparts the knowledge to the individuals with regard to the state, government and political institutions and processes also. ಇಂದಿನ ಸೆಷನ್ನಲ್ಲಿ ನಾವು ಕಲ್ತಿರತಕ್ಕಂಥದ್ದು ರಾಜ್ಯ, ಸರ್ಕಾರ, ರಾಜಕೀಯ ಸಂಘ ಸಂಸ್ಥೆಗಳು ಮತ್ತು ಅದರ ಪ್ರಕ್ರಿಯೆಗಳು ಹೇಗೆಲ್ಲ ಇತ್ತು ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. And how political science enriches the knowledge to its readers also we have learned in the previous session. Along with that, we have already learned about the constitutional remedies, as I stated about the Article 32, through which the fundamental rights are protected. So how the Supreme Court is safeguarding all our fundamental rights. That also we have learned through the ಸ್ಟಡಿಯಿಂಗ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮುಖಾಂತರ ನಮ್ಮ ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳನ್ನು ನಾವು ಹೇಗೆ ನಮ್ಮ ಹಕ್ಕುಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು, ಸಂರಕ್ಷಿಸ್ಕೊಳ್ಬಹುದು, ಯಾವುದರ ಮುಖಾಂತರ ಸಂರಕ್ಷಿಸ್ಕೊಳ್ಬಹುದು ಅನ್ನೋದನ್ನು ಸಹ ನಾನು ಈಗಾಗಲೇ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗೂ ಕಲ್ತಿದ್ದೀವಿ. ಸೊ ದ ಸ್ಟಡಿಯಿಂಗ್ ಪೊಲಿಟಿಕಲ್ ಸೈನ್ಸ್ ಇಟ್ ಪ್ರಿಪೇರ್ಸ್ ಅಸ್ ಫಾರ್ ಎ ಬೆಟರ್ ಫ್ಯೂಚರ್. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಮ್ಮ ಮುಂದಿನ ಭವಿಷ್ಯ ಅನ್ನೋದು ಹೇಗಿರುತ್ತೆ, ಹೇಗೆ ರೂಪಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆನೂ ಸಹ ನಮಗದು ಜ್ಞಾನವನ್ನು ಕೊಡ್ತಾ ಬರುತ್ತೆ. ಸೊ ಹೌ ಇಟ್ ಹೆಲ್ಪ್ಸ್ ಅಸ್, ವೈ ವಿ ಶುಡ್ ಸ್ಟಡಿ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಇಟ್ ಎನೇಬಲ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಆಫ್ ದಿ ಡೆಮೋಕ್ರಸಿ, ಸೋಷಿಯಲಿಸಮ್, ಮಾರ್ಕ್ಸಿಸಮ್, ಇಂಡಿವಿಜುವಲಿಸಮ್, ನ್ಯಾಜಿಸಮ್, ಫೆಸಿಸಮ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಸೋ ಆನ್. ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಸ್ ಅನ್ನೋದನ್ನು ನಾವೇನೆಲ್ಲ ಕಾಣ್ತಾ ಬರ್ತೀವಿ ನಮ್ಮ ರಾಜ್ಯಶಾಸ್ತ್ರದಲ್ಲಿ, ಅಥವಾ ನೋಡ್ತಾ ಇರತಕ್ಕಂಥ ಹಲವಾರು ಕಾನ್ಸೆಪ್ಟ್ಸ್ ಅನ್ನೋದನ್ನು ನಾವು ಪೊಲಿಟಿಕಲ್ ಸೈನ್ಸಲ್ಲಿ ನೋಡ್ತೀವಿ. ಸೊ ಈ ಕಾನ್ಸೆಪ್ಟ್ಸ್ನ ಬಗ್ಗೆ ಮಾಹಿತಿಯನ್ನು, ಸಂಪೂರ್ಣವಾಗಿರತಕ್ಕಂಥ ಎಲ್ಲ ಜ್ಞಾನವನ್ನು ಇದು ಒದಗಿಸಿ ಕೊಡ್ತಾ ಬರುತ್ತೆ. ಯಾವ್ಯಾವ ಪರಿಕಲ್ಪನೆಗಳನ್ನು ಕಾಣ್ತೀವಿ? ಪ್ರಜಾಪ್ರಭುತ್ವ, ಸಮಾಜವಾದ, ಮಾರ್ಕ್ಸಿಯನ್ನ ವಿಧ, ಮತ್ತು ಇಂಡಿವಿಜುವಲಿಸಮು, ನ್ಯಾಜಿಸಮ್ ಇರ್ಬೋದು, ಎಲ್ಲ ಇಸಮ್ಸ್, ಆಲ್ ದ ಇಸಮ್ಸ್, ಇಸಮ್ಸ್ ಆರ್ ನಥಿಂಗ್ ಬಟ್ ದ ಡಿಫರೆಂಟ್ ಐಡಿಯಾಲಜೀಸ್ ವಾಟ್ ವಿ ಕಮ್ ಅಕ್ರಾಸ್. ದೇ ಹ್ಯಾವ್ ದೇರ್ ಓನ್ ಐಡಿಯಾಲಜೀಸ್, ಸರ್ಟನ್ ಪ್ರಿನ್ಸಿಪಲ್ಸ್ ವಾಟ್ ದೇ ಹ್ಯಾವ್ ಅಡಾಪ್ಟೆಡ್. ಓಕೆ, ಸೊ ಎಲ್ಲದರ ಬಗ್ಗೆ, ಈವನ್ ಇಟ್ ಈಸ್ ಅಬೌಟ್ ದ ಲಿಬರ್ಟಿ ಆಲ್ಸೋ, ನಮ್ಮ ಒಂದು ಸ್ವಾತಂತ್ರ್ಯ ಅನ್ನೋದು ಹೇಗಿರುತ್ತೆ, ಸಮಾನತೆಯ ಬಗ್ಗೆ, ಪ್ರತಿಯೊಂದರ ಬಗ್ಗೆಯೂ ಸಹ ನಮಗೆ ಜ್ಞಾನವನ್ನು ನಮ್ಮ ರಾಜ್ಯಶಾಸ್ತ್ರ ನೀಡ್ತಾ ಹೋಗುತ್ತೆ. It assists individual in exercising their right to vote. So how it helps us? ಈ ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡ್ತಾ ಇರಬೇಕಾದ್ರೆ ಪೀಪಲ್ ಇಗ್ನೋರ್ ಎ ಲಾಟ್, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಅಬೌಟ್ ರೈಟ್ ಟು ವೋಟ್. ರೈಟ್ ಟು ವೋಟ್ ಬಂದಾಗ ಯಾವುದೇ, ಎಸ್ಪೆಷಲಿ ದ ಪೀಪಲ್ ಹೂ ಆರ್ ಮೋರ್ ಲಿಟ್ರೇಟ್, ದೇ ಆರ್ ದ ಒನ್ ಹೂ ಆರ್ ರಿಯಲಿ ಇಲ್ಲಿಟ್ರೇಟ್ಸ್. ದಟ್ ಇಸ್ ವಾಟ್ ವಿ ಸೇ ಇನ್ ಪೊಲಿಟಿಕಲ್ ಸೈನ್ಸ್ especially. So, but studying the political science makes an individual to understand his own responsibilities, that he has to exercise his right to vote, to choose his own government. ತನ್ನದೇ ಉತ್ತಮವಾಗಿರತಕ್ಕಂಥ, ವಿ ಟಾಕ್ ಅಬೌಟ್ ದಿ ಗುಡ್ ಗವರ್ನೆನ್ಸ್ ಆಲ್ಸೋ. ಸೊ ಆ ಉತ್ತಮ ಸರ್ಕಾರ ಬೇಕು ಅಂತ ಹೇಳಿದಾಗ ನನ್ನ ಕರ್ತವ್ಯಗಳೇನು, ನನ್ನ ಜವಾಬ್ದಾರಿಗಳೇನು, ನನ್ನ ಕೆಲಸವೇನು ಅನ್ನೋದರ ಅರಿವನ್ನು ರಾಜ್ಯಶಾಸ್ತ್ರ ನಮಗೆ ಮಾಡಿಸ್ಕೊಡ್ತಾ ಹೋಗುತ್ತೆ. ಹೋಮ್ ಟು ವೋಟ್, ವಿ ನೋ ಇಟ್ಸ್ ವೆರಿ ಈಸಿಯರ್ ಫಾರ್ ಅಸ್ ಟು ಬ್ಲೇಮ್. ಬಹಳ ಸುಲಭವಾಗಿ ನಾವು ಬ್ಲೇಮ್ ಮಾಡಿಬಿಡ್ತೀನಿ, ಸರ್ಕಾರನ ಸರಿ ಇಲ್ಲ, ದ ಗವರ್ನಮೆಂಟ್ ಈಸ್ ನಾಟ್ ಗುಡ್. ವಿ ಸೇ ದಟ್ ದ ಗವರ್ನಮೆಂಟ್ ಈಸ್ ಕರಪ್ಟೆಡ್. ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳ್ತೀವಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತಲೂ ನಾವು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ವಿ ಸೇ ದಟ್ ದ ಮೋಸ್ಟ್ ಆಫ್ ದ ರೆಪ್ರೆಸೆಂಟೇಟಿವ್ಸ್ ಆರ್ ಕ್ರಿಮಿನಲ್ಸ್. ಬಹಳಷ್ಟು ಜನ ನಮ್ಮ ಪ್ರತಿನಿಧಿಗಳು ಕ್ರಿಮಿನಲ್ಸ್ ಆಗಿರ್ತಾರೆ ಅಂತಲೂ ಸಹ ನಾವು ಹೇಳ್ತೀವಿ, isn't it? ನಾವು ಆ ರೀತಿ ಹೇಳೋದಕ್ಕಿಂತ ಮುಂಚೆ ವಿ ಹ್ಯಾಡ್ ಟು ಕ್ವೆಶನ್ ಅವರ್ ಸೆಲ್ಸ್. ದೇ ಆರ್ ಎಲೆಕ್ಟೆಡ್ ಬೈ ಹೋಮ್.
ಯಾರು ಅವರನ್ನು ಆಯ್ಕೆ ಮಾಡಿದವರು? ಇಫ್ ದೇ ಆರ್ ಕ್ರಿಮಿನಲ್ಸ್, ದೇ ಆರ್ ಎಲೆಕ್ಟೆಡ್ ಬೈ ಹೋಮ್? ನಾವು ಆಯ್ಕೆ ಮಾಡಿದ್ದೇವೆ, ಒಂದು ವೇಳೆ ಅವರು ಕ್ರಿಮಿನಲ್ಸ್ದೇ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದಾಗ ನಿಜವಾದ ಕ್ರಿಮಿನಲ್ಸ್ ಯಾರು ಆಗಿರ್ತಾರೆ? ಯಾರು ಆಯ್ಕೆ ಮಾಡಿರ್ತಾರೆ ಅವರೇ ಆಗಿರ್ತಾರೆ. That is what I mean to say here. That means that if you say that our representatives are the criminals, if they are corrupted, they are elected by us only. So we had to question ourselves, whom are we voting? Whom are we casting our vote? What are we here? What is our responsibilities? What are our duties here? What is our choice? ಸೊ ಇದೆಲ್ಲದರ ಮಾಹಿತಿಯನ್ನು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರೋರಿಗೆ ಇದು ಒದಗಿಸಿಕೊಡ್ತಾ ಬರುತ್ತೆ. So not only this much, it is only political science which gives us complete information about rules and regulations through the study of constitution. Why the rules and regulations? Many of them they'll say that no, I don't follow the rules and regulations, and he feels very proud about saying that no, I don't follow rules and regulations. ಬಹಳ ಜನ ಹೆಮ್ಮೆ ಪಡ್ತಾರೆ, ನಾನು ಸಿಗ್ನಲ್ನ ಜಂಪ್ ಆಗಿ ಬಂದೆ, ಆರ್ ಐ ಹ್ಯಾವ್ ಡನ್ ದಟ್ ಒನ್ ಎಕ್ಸೆಟ್ರಾ. ಬಹಳಷ್ಟು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ನಾನು ಫಾಲೋ ಮಾಡಲಿಲ್ಲ, ಅಥವಾ ಇನ್ಸ್ಟೆಡ್ ಆಫ್ ಫೈನಿಂಗ್ ಪೇಯಿಂಗ್ ಎ ಫೈನ್, ಐ ಹ್ಯಾವ್ ಗಿವನ್ ಸಮ್ ಅಮೌಂಟ್ ಟು ಸಮ್ ಪರ್ಸನ್. ಸಿ ದಟ್ ಮೀನ್ಸ್ ದಟ್ ವಿ ಆರ್ ಚೀಟಿಂಗ್ ಅವರ್ ಸೆಲ್ಸ್. ಸೊ this gives, the studying of political science gives us the complete information for what purpose, for what reason we have to follow the rules and regulations. ಸಂವಿಧಾನವನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಯಾವ ಕಾರಣಕ್ಕಾಗಿ ಫಾಲೋ ಮಾಡಬೇಕು. ಇಟ್ಸ್ ವೆರಿ ಈಸಿಯರ್ ಟು ಬ್ಲೇಮ್ ದ ಗವರ್ನಮೆಂಟ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಗವರ್ನಮೆಂಟ್. ಸೊ ದಟ್ ಈಸ್ ಹೌ the studying of political science makes us understand the importance of the rules and regulations. And when I take up the constitution, it reflects the objectives of nation in terms of social, economic and other factors also. It also, because in the objectives of the constitution it says that what are the objectives of the nation today. Objectives in terms of the socially anta helidaga it is giving an equal opportunity in everything. Okay, economy anta helidaga equality, once again it is in right to work irbodu, mattondu innondu etc. And socially it is justice also, which is justice has to be given in to all the people irrespective of their caste, religion or whatever it comes. So these are the terms what we are going to understand in studying the political science. ಎಲ್ಲದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. It also helps us through providing the knowledge about how the individual can lead a peaceful life, civilized life and a cultured life also. ಶಾಂತಿಯುತವಾಗಿರತಕ್ಕಂಥ ನಾಗರಿಕನಾಗಿ ಮತ್ತು ಕಲ್ಚರ್ಡ್ ಸುಸಂಸ್ಕೃತಿಯಾಗಿರತಕ್ಕಂಥ ಜೀವನವನ್ನು ನಡೆಸಬೇಕು ಅಂತ ಹೇಳಿದಾಗ ರಾಜ್ಯಶಾಸ್ತ್ರ ನಮ್ಗೆ ಅದನ್ನು ಸಹಕರಿಸ್ತಾ ಹೋಗುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಪೀಸ್ಫುಲ್, ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ಆಫ್ ದಿ ಮಾರ್ಕೆಟ್ಸ್. ಶಾಂತಿಯಾಗಿರಬೇಕು ನಾನು ಅಂತ ಹೇಳಿದಾಗ ಇದು ಯಾವುದೋ ಒಂದು ಮಾರ್ಕೆಟಿನಲ್ಲಿ ಸಿಗತಕ್ಕಂಥ ಒಂದು ವಸ್ತು ಅಲ್ಲ. ಓಕೆ, ಸೊ ಸಿವಿಲೈಸ್ಡ್ ಅಂತ ಹೇಳಿದಾಗ ಯು ಮಸ್ಟ್ ಬಿ ಸಿವಿಲೈಸ್ಡ್. ಹೌ ಟು ಬಿ ಸಿವಿಲೈಸ್ಡ್? ಥ್ರೂ ಫಾಲೋಯಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, through respecting the rules and regulations. Not only respecting the rules and regulations, and in India especially we come across the multi languages, we have multi religion, caste, different castes we come across, the races etc. ಬಹಳ ರೀಜನ್ಸ್ನೆಲ್ಲ ನೋಡ್ತಾ ಹೋಗ್ತೀವಿ. ಮೆನಿ ಆಫ್ ದೆಮ್ ದೇ ಸ್ಪೀಕ್ ಅಬೌಟ್ ದ ರೀಜನಲ್ ಇಂಬ್ಯಾಲೆನ್ಸಸ್ ಆಲ್ಸೋ, ಬಟ್ ಇಟ್ ಈಸ್ ದ ಡ್ಯೂಟಿ ಆಫ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಟು ರೆಸ್ಪೆಕ್ಟ್ ಆಲ್ ದೀಸ್ ಥಿಂಗ್ಸ್. You had to accept the other's religion and the culture and respect also. So only at that particular situation, I think there is the peaceful society exists. Culture life, same thing. Once again, it is respecting and accepting. The students learn about freedom of thought, expression and equality in terms of social, political and economic consideration. What to speak and what not to speak is very, very important here. ಫ್ರೀಡಮ್ ಆಫ್ ಥಾಟ್ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ತೋಚಿದ್ದನ್ನೆಲ್ಲ ನಾನು ಹೇಳ್ತಾ ಹೋಗೋದಲ್ಲ. ಇಲ್ಲಿ ನಿಮ್ಮ ಭಾವನೆಗಳನ್ನು ನೀವು ಎಕ್ಸ್ಪ್ರೆಷನ್ನ ಕೊಡ್ತಾ ಹೋಗ್ಬೋದು, ಬಟ್ ವಿ ಹ್ಯಾಡ್ ಟು ಯೂಸ್ ದ ಲೀಗಲ್ ಲ್ಯಾಂಗ್ವೇಜ್ ಅನ್ನೋದಿರುತ್ತೆ, ಪಾರ್ಲಿಮೆಂಟ್ರಿ ವರ್ಡ್ಸ್ ಅಂತ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ವರ್ಡ್ಸ್ ಅಂತ ಇರುತ್ತೆ.
And at the same time, we had to think about the equality where each and every individual will be exercising the same thing. So what are we expressing without damaging the national security, disturbing the national security, its unity, okay, and integrity. Economic considerations, you had to consider the economy also in terms of it might be about the working areas or the environment, etc. And also economy of the nation has to be, and what is your contribution towards economic development, that is that they are self-depending. So I think that is the one contribution you are giving to your nation also towards the national development. Political, it is political considerations, it's nothing but you can contest for the elections, right to vote, etc. will be taken into considerations. In political science, we also learn about the law and governance society, that is ರಾಜ್ಯಶಾಸ್ತ್ರದಲ್ಲಿ ನಾವು ಕಾನೂನಿನ ಬಗ್ಗೆನೂ ಸಹ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇಡೀ ಒಂದು ಸೊಸೈಟಿಯನ್ನು, ಸಮಾಜವನ್ನು ಅದು ಹೇಗೆ ನಿಯಂತ್ರಿಸ್ತಾ ಇದೆ. ಲಾ ಇಲ್ದಿರಾ ಯು ಕೆನಾಟ್ ಈವನ್ ಇಮ್ಯಾಜಿನ್ ದ ಎಂಟೈರ್ ಸೊಸೈಟಿ. ಇಟ್ ವಿಲ್ ಬಿಕಮ್ ಎ ಜಂಗಲ್ ವೇರ್ ದೆರ್ ಇಸ್ ಅನ್ ಅಬ್ಸೆನ್ಸ್, ಒಂದು ಕಾಡಿನ ಥರ ಆಗ್ತಾ ಹೋಗುತ್ತೆ. ಸೊ ದ ಲಾ ಈಸ್ ಮಸ್ಟ್ ಟು ಗವರ್ನ್ ಅವರ್ಸೆಲ್ಸ್. ಓಕೆ, ಸೊ ದಟ್ ಆಲ್ಸೋ ವಿ ಲರ್ನ್ ಇನ್ ದ ಇಂಪಾರ್ಟೆನ್ಸ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್. Political science enables us to comprehend the unavoidable facts of the human existence. ಕೆಲವೊಂದು ನಾವು ತಪ್ಪಿಸ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಒಂದು ಸತ್ಯಾಂಶ ಇರುತ್ತೆ. ಸೊ ಅದನ್ನು ಸಹ ನಮಗೆ ಅರ್ಥ ಮಾಡಿಸ್ತಾ ಹೋಗುತ್ತೆ ರಾಜ್ಯಶಾಸ್ತ್ರ. ಸೊ ಅನ್ಅವಾಯ್ಡಬಲ್ ಫ್ಯಾಕ್ಟ್ಸ್ ಅಂತ ಹೇಳಿದಾಗ ಇಟ್ ಮೈಟ್ ಬಿ ಅಬೌಟ್ ಪೇಯಿಂಗ್ ದ ಟ್ಯಾಕ್ಸ್ ಇರಬಹುದು, ಆ್ಯಂಡ್ ಆಲ್ಸೋ ಅಕ್ಸೆಪ್ಟಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ರೆಸ್ಪೆಕ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್, all these things. And even human existence, it's the social conditions what we are talking about, the economic conditions, and even the ನ್ಯಾಚುರಲ್ ಆಗಿ ಬರತಕ್ಕಂಥ ಹಲವಾರು ರೀತಿಯ ಇಶ್ಯೂಸು, ಪ್ರಾಬ್ಲಮ್ಸ್ ನಾವು ಕಾಣ್ತಾ ಹೋಗ್ತೀವಿ. ಕ್ಲೈಮೇಟ್ ಎಲ್ಲ ಹೇಗೆ ವರ್ಸನ್ ಮಾಡ್ತಾ ಹೋಗುತ್ತೆ, those things, and how to link all these things with the administration, and what to do at that particular time, what not to do, etc. we are going to learn only through studying political science. So the knowledge of political science is of great value for constitution makers, legislators, executives, and also for the judges. So even ನಮ್ಮ ಸಂವಿಧಾನ ರಚನಾಕಾರರು ಇರ್ಬೋದು, ಶಾಸಕಾಂಗದವರು ಇರ್ಬೋದು, ಕಾರ್ಯಾಂಗದವರು, ಮತ್ತು ದಿ ಅದರ್ ಬ್ರಾಂಚಸ್ ಅಬೌಟ್ ದ ಜಡ್ಜಸ್. ಸೊ ಅವ್ರ ಬಗ್ಗೆನೂ ಸಹ ನಾವು ಬಹಳಷ್ಟು ಆಳವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ನಮಗೆ ಜ್ಞಾನವನ್ನು ಇದು ಒದಗಿಸ್ಕೊಡ್ತಾ ಬರುತ್ತೆ. Especially when I take an example about the legislator, even whenever the question has been raised about what are you people expecting from the legislators ಅಂತ ಹೇಳಿದಾಗ, ಸುಮಾರು ಜನ, most of them they say that they have no power in their area, or they have a water problems and they need money for even the birth ceremony ಇರ್ಬೋದು, ಡೆತ್ ಸೆರೆಮನಿ ಇರ್ಬೋದು, ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ಸೀಕಿಂಗ್ ಮನಿ ಫ್ರಮ್ ದ ಲೆಜಿಸ್ಲೇಟರ್ಸ್. ಬಟ್ ವಾಟ್ ಡಸ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ಅಬೌಟ್ ದಟ್ ಈಸ್ ವಾಟ್ ವಿ ಆರ್ ಡಿಫ್ರೆನ್ಷಿಯೇಟೆಡ್ ದೇರ್. ಹೇಗೆ ನಾವು ವ್ಯತ್ಯಾಸಗಳನ್ನು ಮಾಡ್ತಾ ಹೋಗ್ಬೋದು ಅಂತ ಹೇಳಿದಾಗ, ಶಾಸಕರಿರೋದು ಶಾಸನಗಳನ್ನು ಮಾಡಬೇಕು, ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ಗೆ ಅವ್ರ ಸೊಲ್ಯೂಷನ್ನ ಹುಡುಕ್ತಾ ಹೋಗಬೇಕು. ಹೇಗೆ ಸೊಲ್ಯೂಷನ್ಸ್ನ ಹುಡುಕಬೇಕು ಅಂದರೆ, ಶಾಸನಗಳನ್ನು, ಹೊಸ ಹೊಸ ಕಾನೂನುಗಳನ್ನು ನಮ್ಮ ಸಂದರ್ಭಕ್ಕನುಗುಣವಾಗಿ ಮಾಡ್ತಾ ಹೋಗೋದು ಅವರ ಮುಖ್ಯ ಕರ್ತವ್ಯ ಆಗಿರುತ್ತೆ. ಅದು ಅವರ ಮುಖ್ಯ ಕಾರ್ಯರೂಪವೂ ಹೌದು. ಸೊ ಹೌ ಇಟ್ ಹ್ಯಾಸ್ ಬಿನ್ ಡಿವೇಟೆಡ್ ಫ್ರಮ್ ಹೇಗೆ ಅದು ಡಿವೇಟ್ ಆಗೋಗಿದೆ, ಇದರ ಅರ್ಥ ಶಾಸಕರು ಅಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಓನ್ಲಿ ದಿಸ್ ಮಚ್, ನಮ್ಮ ಏರಿಯಾದಲ್ಲಿ ನೀರು ಬರ್ತಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದಟ್ ಹ್ಯಾಸ್ ಟು ಬಿ, ವಿ ಮಸ್ಟ್ ಅಂಡ್ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಓನ್ಲಿ ದ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಮೇಕ್ಸ್ ಎ ಮ್ಯಾನ್ ಅಲರ್ಟ್ ಅಬೌಟ್ ಹಿಸ್ ಪ್ಲೇಸ್ ಇನ್ ಸೊಸೈಟಿ. ಸೊ ವಾಟ್ ಆರ್ ವಿ, ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸ್ಥಳ ಹೇಗಿದೆ, ನಾವು ಯಾವ ಸಮಾಜದಲ್ಲಿದ್ದೀವಿ, ನಮ್ಮ ಸಮಾಜದಲ್ಲಿರತಕ್ಕಂಥ ವಾಟ್ ಆರ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ ವೇರ್ ಎವರ್ ಐ ಆಮ್ ಲೊಕೇಟೆಡ್ ಆ್ಯಂಡ್ ವೇರ್ ಎವರ್ ಐ ಆಮ್ ಲಿವಿಂಗ್. ಸೋಷಿಯಲ್ ಪ್ರಾಬ್ಲಮ್ಸ್, ಎಕನಾಮಿಕ್ ಪ್ರಾಬ್ಲಮ್, ಪೊಲಿಟಿಕಲ್ ಪ್ರಾಬ್ಲಮ್ಸ್ನ ಬಗ್ಗೆ ನಮಗೆ ಅರಿವನ್ನು ಇದು ನೀಡ್ತಾ ಹೋಗುತ್ತೆ. ಪೊಲಿಟಿಕಲ್ ಸೈನ್ಸ್ ಇಟ್ ಆಲ್ಸೋ ಪ್ರೊವೈಡ್ಸ್ ನಾಲೆಡ್ಜ್ ಅಬೌಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಫಾರಿನ್ ಪಾಲಿಸಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆ್ಯಂಡ್ ದಿ ಇನ್ಸ್ಟಿಟ್ಯೂಷನ್ಸ್. ಸೊ ಇದಷ್ಟೇ ಅಲ್ಲ, ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡುವುದರ ಮುಖಾಂತರ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಇರಬಹುದು. ಫಾರಿನ್ ಪಾಲಿಸಿ ಅಂತ ಹೇಳಿದಾಗ ವಿದೇಶಾಂಗ ನೀತಿ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಬಗ್ಗೆಯೂ ಸಹ ಬಹಳಷ್ಟು ನಾವು ತಿಳ್ಕೊಳ್ತಾ ಹೋಗ್ತೀವಿ. ದ ಪ್ರೆಸೆಂಟ್ ಸಿಚುಯೇಷನ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ಇಟ್ ಈಸ್ ಅಬೌಟ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಚ್ ಹ್ಯಾಸ್ ಡಿಕ್ಲೇರ್ಡ್ ದ ಕೋವಿಡ್-19 ಆಸ್ ಎ ದ ಪೆಂಡಾಮಿಕ್ ಅಂತ ಅದು ಡಿಕ್ಲೇರ್ ಮಾಡಿದೆ. ಸೊ ವೈ ಇಟ್ ಈಸ್ ಇಂಪಾರ್ಟೆಂಟ್? So we are seeking the help from the foreign or the international institutions and the organizations also. We are getting the funds.
So why they should give us the funds, and how to become a member of these institutions, organizations, what is their role and what is the role of India, and how to maintain the smooth and the peaceful international relations from one nation to the other nation. Okay, whether the nation is a richer nation or the very poor nation, developed or developing nation, super blocks it might be. Everybody has to depend upon the other nations. It's not like we are self-dependent and we are not depending on any other nations. ಯಾಕೆ, ಹೇಗೆ, ಏನು, ಓಕೆ, ಇವೆಲ್ಲದರ ಅಧ್ಯಯನವನ್ನು ನಾವು ರಾಜ್ಯಶಾಸ್ತ್ರವನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಇದರ ಮಹತ್ವವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಟ್ ಪ್ರೊವೈಡ್ಸ್ ನಾಲೆಡ್ಜ್ ಅಬೌಟ್ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ಸ್ ಸಚ್ ಆಸ್ ಡಿಪ್ಲೊಮಸಿ ಆ್ಯಂಡ್ ಟೆರರಿಸಮ್ ಎಕ್ಸೆಟ್ರಾ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಅದು ಮತ್ತಷ್ಟು ನಮಗೆ ತಿಳ್ಕೊಳ್ತಾ ಹೋಗುತ್ತೆ. ರಾಜತಾಂತ್ರಿಕತೆ ಇದ್ರ ಬಗ್ಗೆನೂ ಸಹ ನಾವು ತಿಳ್ಕೊಳ್ತೀವಿ. why this diplomacy is important, what is the role of the diplomacy, and what are the contributions of these diplomatic relations between the nations, and ಅದರ ಬಗ್ಗೆ ನಮ್ಮ ಅಧ್ಯಯನ ಅಥವಾ ತಿಳ್ಕೊಳ್ಳೋದಕ್ಕೆ ಇದು ನಮ್ಮ ರಾಜ್ಯಶಾಸ್ತ್ರವನ್ನು ನಮಗೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಟೆರರಿಸಮ್, ಭಯೋತ್ಪಾದನೆ ಅಂದರೆ ಏನು, ಭಯೋತ್ಪಾದನೆ ನಾವು ಹೇಗೆ ಅದನ್ನು ಕಿತ್ತೆಸೆಬೋದು ಅಥವಾ ಅದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬಹುದು, ಹೇಗೆ ನಾವು ಒಗೆದು ಹಾಕಬೇಕು ಅದನ್ನು, ಅದ್ರ ಬಗ್ಗೆನೂ ಸಹ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ವಾಟ್ ಆರ್ ದ ಆ್ಯಕ್ಟ್ಸ್ ಇಟ್ ಹ್ಯಾಸ್ ಟು ಬಿ ಇಂಟ್ರಡ್ಯೂಸ್ಡ್, ದೇಶದಲ್ಲಿ ಅದಕ್ಕೆ ಯಾವ ಮಾರ್ಗಗಳನ್ನು ನಾವು ಹುಡುಕೊಳ್ಬೇಕು ಅನ್ನೋದಕ್ಕೂ ಸಹ ನಾವು ಇದನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹೌ ಟು ಕಮ್ ಬ್ಯಾಕ್ ದ ಎಂಟೈರ್ ಟೆರರಿಸಮ್ ಇನ್ ಇಂಡಿಯಾ ಫ್ರಮ್ ದ ವರ್ಲ್ಡ್ ಇಟ್ ಸೆಲ್ಫ್, even that is also very very important. Even in the terrorism, the most important point which has been included today, I would like to introduce the word migration also in this particular thing. Terrorism ಅಲ್ಲಿ ನಾನು ಅದನ್ನು ಲಿಂಕ್ ಮಾಡ್ತಾ ಹೋಗ್ತೀನಿ. ವೈ ದ ಟೆರರಿಸಮ್ ಹ್ಯಾಸ್ ಬಿನ್ ಟೋಟಲಿ, ಯಾಕೆ ಅದು ಹೇಗೆ ಮಹತ್ವನ ಪಡ್ಕೊಳ್ತಾ ಇದೆ ಇವತ್ತಿನ ದಿನ, ಯಾಕೆ ನಾವು ತೊಂದರೆಗೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೈಟ್ ಬಿ ಬಿಕಾಸ್ ಆಫ್ ದಿ ಮೈಗ್ರೇಷನ್ ಇಶ್ಯೂಸ್ ಆಲ್ಸೋ. ಓಕೆ, ಸೊ ದಟ್ ಈಸ್ ರಿಲೇಟೆಡ್ ವಿತ್ ದಿಸ್ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ಸ್. The study of political science is definitely useful and valuable as it enables us to know how and why the state was organized. ಇದನ್ನು ನಾನು ಈಗಾಗಲೇ ಪ್ರೀವಿಯಸ್ ಸೆಷನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ವೈ ಇಟ್ ಈಸ್ ವೆರಿ ವ್ಯಾಲ್ಯೂಯಬಲ್, ತುಂಬ ಮೌಲ್ಯವಾಗಿದೆ ಇದರ ಅಧ್ಯಯನ ಅನ್ನೋದು. ಆ್ಯಂಡ್ ಇಟ್ ಅಸಿಸ್ಟ್ ಇನ್ ಪ್ಲಾನಿಂಗ್ ದ ಫ್ಯೂಚರ್ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್ ಆಲ್ಸೋ. ಆ್ಯಂಡ್ ಇಟ್ enables us to comprehend why the state continues to exist and also helps us to understand the aims and functions of the state. So finally, what I can say, I can conclude saying that the state continues to exist. State ಇವತ್ತಿದೆ, ನಾಳೆ ಇರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ. ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಅಥವಾ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಜ್ಯ ಅಂದರೆ ಏನು, ರಾಜ್ಯದ ಗುರಿಗಳೇನು, ಅದರ ಕರ್ತವ್ಯಗಳೇನು, ಪ್ರತಿಯೊಂದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಳೋದು ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡೋದರ ಮುಖಾಂತರ. So the study of the political science is very very important, especially for the survival of the human beings also, because the survival of the human being is possible only when there is an existence of the state. If there is an existence of the state, it has to continue for the future also. For that we had to understand how it has been evaluated, originated and developed. All the entire knowledge it is about the civilization, survival and even elections, everything, whatever we have learned, all the concepts, democracy, liberty, equality and international relations, foreign policy, diplomacy, we are able to learn only through the political science. That is how political science plays a significant role even today and even in future too. ಎಲ್ಲ ಕಾರಣಗಳಿಂದ ನಾವೇನು ಹೇಳ್ಬೋದು ಅಂದರೆ, ರಾಜ್ಯಶಾಸ್ತ್ರನದು ತನ್ನದೇ ಆದಂತಹ ಮಹತ್ತರವಾಗಿರತಕ್ಕಂಥ ಪಾತ್ರವನ್ನು ಇವತ್ತಿನ ದಿನ ಇದು ವಹಿಸ್ತಾ ಇದೆ ಅಂತ ನಾವು ಹೇಳಬಹುದು. ಸೊ ದಿಸ್ ಈಸ್ ಅಬೌಟ್ ದ ಎಂಟೈರ್ ಥಿಂಗ್. ಆ್ಯಂಡ್ ಫೈನಲಿ ಇಟ್ ಪ್ರೊವೈಡ್ಸ್ ಅಸ್ ಎ ಹೈ ಪೊಲಿಟಿಕಲ್ ವಿಜಿಲೆನ್ಸ್ ಆ್ಯಂಡ್ ದಿ ಕಾನ್ಷಿಯಸ್ನೆಸ್ ಆಲ್ಸೋ. ಆ್ಯಂಡ್ ಆಲ್ಸೋ it also helps political scientists to generate observations relevant to policy makers, their fellow citizens and the global communities. The study of political science assists to deal social problems irbodu, economic problems, so matters about the public and the private. We are able to, political science ali we are the one who are able to differentiate the public administration and the private administration, public concern and the private concern. We know public administration is always the service motivators.
ಪ್ರೈವೇಟ್ ಅಂತ ಹೇಳಿದಾಗ ಇಟ್ ಈಸ್ ಅ ಪ್ರಾಫಿಟ್ ಮೋಟಿವ್. ಸೊ ವಿ ಕಮ್ ಅಕ್ರಾಸ್, ನಾವಿಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಪಬ್ಲಿಕಲ್ಲಿ, ಪ್ರೈವೇಟಲ್ಲಿ ನಾವು ಅದನ್ನೇ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ವಿ ಆರ್ ವೆರಿ ಹ್ಯಾಪಿ ವೆನ್ ವಿ ಯೂಸ್ ಅವರ್ಡ್ ಮ್ಯಾನೇಜರ್ ಆ್ಯಂಡ್ ದಿ ಮ್ಯಾನೇಜ್ಮೆಂಟ್. ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಸಚ್ ವೆಯ್ಟೇಜ್ ಅನ್ನೋದು ನಾವು ಕಾಣೋಕ್ಕೆ ಸಿಗೋದೇ ಇಲ್ಲ. ಆದರೆ ದ ಎಂಟೈರ್ ಸರ್ವಿಸ್ ಹ್ಯಾಸ್ ಬೀನ್ ಗಿವನ್ ಓನ್ಲಿ ಬೈ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. Whatever it is, from your birth till the death, whatever you enjoy, it might be your education, it might be your job, it might be about any other luxury things you are enjoying in your life, whatever you are getting, that is possible through the public administration. Okay, and the political scientists, the contributions which has been made by the political scientists is hats off to them, and we should thank all our political scientists who made all of us to understand the area of this political science. They are the one who helped us to interpret and explain critically, it might be, and also analysis, assess the events, patterns and structures of the politics and the government, the policies and the programs, etc. We are able to do all these things. That is because of the contributions which has been given by the great political scientists in this particular subject. It helps political scientists to generate the observations also. So what are the observations which is relevant to the policy makers, their fellow citizens, and also the global communitors? So let us conclude saying that the politically we are enlightened, we are capable of playing a useful part in the social and the political affairs. That is possible because of the study of political science. It is rightly said that one may leave politics, but politics will never leave one alone. ಹೇಳ್ಬೋದು, ಒನ್ ಮೇ ಲೀವ್, ಒಬ್ಬರು ಮಾತ್ರ ನಾವು ರಾಜಕೀಯವನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ, ಆದರೆ ಪಾಲಿಟಿಕ್ಸ್ ಯಾರನ್ನೂ ಸಹ ಬಿಡೋದಿಲ್ಲ. ದ ರೋಲ್ ಆಫ್ ಪೊಲಿಟಿಕಲ್ ಸೈನ್ಸ್ ಇಸ್ ಬೆಟರ್ ಅಂಡರ್ಸ್ಟೂಡ್ ಥ್ರೂ ಇಟ್ಸ್ ಇಂಪಾರ್ಟೆನ್ಸ್. ಸೊ ಯಾವ ಒಂದು ಪಾತ್ರವನ್ನು ಇದು ವಹಿಸ್ತಾ ಇದೆ ಅನ್ನೋದನ್ನು ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. So we are able to understand the role which has been played by the political science, how it is playing, like how very very important, ಹೇಗೆ ಇದು ಅಂತ ಹೇಳಿಬಿಟ್ಟು ನಾವು ಅಧ್ಯಯನ ಮಾಡೋದ್ರ ಮುಖಾಂತರ ನಮಗೆ ತಿಳಿದು ಬರ್ತಾ ಇದೆ. ಥ್ಯಾಂಕ್ ಯು ಆಲ್ ಫಾರ್ ಲಿಸನಿಂಗ್ ಟು ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್.